ಉತ್ತರ ಕರ್ನಾಟಕ ಅಭಿವೃದ್ಧಿನೇ ಇಲ್ಲ. ಅಧ್ಯಕ್ಷ, ನಾವು ಚರ್ಚೆ ಮಾಡಿ ಪ್ರತಿ ಸರಿ ಮಾಡ್ತೀರಿ, ಎಲ್ಲ ಕಡೆ ದಿನನಿತ್ಯ ಕೂಗು ಈಗ ಉತ್ತರ ಕರ್ನಾಟಕ ಸಪರೇಟ್ ಆಗಬೇಕು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಯಾಕೆ ಇದೆ ಡಿಲೇ? ಬಿಕಾಸ್ ಆಫ್ ಡಿಲೇ. ಎನಿ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಡಿಲೇ ಡಿಲೇ ಡಿಲೇ. ಹೇಳ್ತೀನಿ ಈಗ ಅದನ್ನ ಡಿಲೇ ಹೆಂಗ್ ಮಾಡ್ತಾರೆ ಅಂತೇಳಿ. ಇದೊಂದರಲ್ಲಿ ಡಿಲೇ ಆಯ್ತಲ್ಲ. ಈಗ ಗೋವಿಂದರಾವ್, ಸನ್ಮಾನ್ಯ ಗೋವಿಂದರಾವ್ ಅವ್ರದ್ದು ಇನ್ನೂ ಬಂದಿಲ್ಲ. ಅವ್ರದ್ದು ಮತ್ತೆ ಮುಖ್ಯಮಂತ್ರಿಗಳು ಹೇಳ್ಬೇಕು, ಅವ್ರು ಮತ್ತೆ ಏನು ಸಮಯ ಕೊಡಬೇಕಲ್ಲ. ಈಗ 6-12 ತಿಂಗಳಾದ್ಮೇಲೆ ಇನ್ನೊಂದು 6 ತಿಂಗಳು ಕೊಡಬೇಕು. ಹಿಂಗೆ ಆದಮೇಲೆ ಅಷ್ಟೊತ್ತಿಗೆ ಸರ್ಕಾರನೇ ಇರಲ್ಲ, ನಾವು ಗೊತ್ತಿಲ್ಲ. ಅದಕ್ಕೆ ನಿಮಗೆ ನಾನು ಉತ್ತರ ಕರ್ನಾಟಕದ ಕಾಳಜಿ ಇದೆ, ನನಗಿದೆ ಅಂತ ಪದೇ ಪದೇ ಹೇಳ್ತಾರೆ ಸರ್ಕಾರ, ಮುಖ್ಯಮಂತ್ರಿಗಳು. ಇದರಲ್ಲಿ ನಾನು ಹೇಳಿದೆ ಅವಾಗ ಗೇಟು, ಸನ್ಮಾನ್ಯ ಸಭಾಧ್ಯಕ್ಷರೇ, ಗೇಟ್ ರಿಪೇರಿ ಮಾಡೋದ್ರಲ್ಲಿ ಮಾಡಕ್ಕಾಗಿಲ್ಲ. ತುಂಗಭದ್ರಾ ಗೇಟು ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ. ಎರಡನೇ ಉದಾಹರಣೆ ಪ್ರೊಫೆಸರ್ ಗೋವಿಂದರಾವ್ ಅವ್ರದ್ದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ಇಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದು, ಇದೇ ಸದನದಲ್ಲಿ ಇಲ್ಲೇ ಹೇಳಿದ್ರು. ಇನ್ನ ಅದಕ್ಕೇನು ಉಪ್ಪು ಖಾರ ಏನೂ ಇಲ್ಲ, ಹುಳಿನೂ ಇಲ್ಲ. ಸಭಾಧ್ಯಕ್ಷರು ಏನೂ ಇಲ್ಲ. ಪ್ರೊಫೆಸರ್ ಗೋವಿಂದರಾವ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಅವ್ರು ಕೂಡ ಫೈನಲ್ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ಮುಟ್ಲಿಲ್ಲ ಅಂತ ಹೇಳುದು ಅಷ್ಟೇ. ಸರ್ 1.5 ವರ್ಷ ಆಯ್ತು ಪ್ರೊಫೆಸರ್ ಕೂತ್ಕೊಳ್ಳಿ. 2 ಉದಾಹರಣೆಯನ್ನ ಕೊಟ್ಟಿದ್ದೀನಿ. 3ನೇ ಉದಾಹರಣೆ, ಥರ್ಡ್ ಪಾಯಿಂಟ್, KKRDB ಅನುದಾನದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿಲ್ಲಾ ತಾಲೂಕು ಆಸ್ಪತ್ರೆಗಳು, PHC ಮತ್ತು CHCಗಳನ್ನು ನಿರ್ಮಿಸಲು 900 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುವುದು. 2024 ಬೆಳಗಾವಿಯ ಅಧಿವೇಶನದಲ್ಲಿ ಘೋಷಣೆ ಮಾಡಲಾಗಿತ್ತು. ಮಾಡಿದ್ರು, ಸ್ವಾಗತ ಮಾಡ್ತೀನಿ. 900 ಕೋಟಿ ಆಸ್ಪತ್ರೆಗಳಿಗೆ. ನೀವು ಮೋಸ್ಟ್ಲಿ ನೆಕ್ಸ್ಟ್ ಅಲ್ಲಿ ಹೋಗ್ಬೋದನ್ನೋ ಗೊತ್ತಿಲ್ಲ, ಹಂಗಂತ ಪತ್ರಿಕೆಯಲ್ಲೆಲ್ಲ ಬರೀತಾ ಇದ್ರು, ಗೊತ್ತಿಲ್ಲ ನಿಮ್ಮ ಇಂಟ್ರೆಸ್ಟ್ ಏನಾಯ್ತೋ ನನಗೆ ಗೊತ್ತಿಲ್ಲ. ಆಯ್ತು, 900 ಕೋಟಿ. ಅದಾದಮೇಲೆ ವಿಶೇಷ ಸಚಿವ ಸಂಪುಟದ ಸಭೆ ಆಯಿತು ಕಲಬುರಗಿಯಲ್ಲಿ. ಅಲ್ಲೂ ಅದಕ್ಕೆ ಅನುಮೋದನೆ ಕೊಟ್ಟರು. ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ನಾನು ಪ್ರಶ್ನೆ ಕೇಳೋದಷ್ಟೇ. ನಮ್ದೆಲ್ಲ ಪ್ರಶ್ನೆ, ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ, ಗುದ್ದಲಿ ಪೂಜೆ ಆಯ್ತಾ, ಇನಾಗ್ರೇಷನ್ ಆಯ್ತಾ,